ಬಾಗೇಪಲ್ಲಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಡಿಸೆಂಬರ್ 3ರಂದು ನಡೆಯಲಿರುವ ವಕೀಲರ ದಿನಾಚರಣೆಯ ಹಿನ್ನೆಲೆ ವಕೀಲರಿಗೆ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಈ ವೇಳೆ ಮಹಿಳಾ ವಕೀಲರಷ್ಟೇ ಪುರುಷ ವಕೀಲರು ರಂಗೋಲಿ ಸ್ಪರ್ಧೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಅನವಶ್ಯಕವಾಗಿ ಸಾಮಾಜಿಕ ಜಾಲತಾಣಗಳ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳು, ಭಾರತದ ಸಂವಿಧಾನದ ಮಹತ್ವ ಸಾರುವ ಅಂಶಗಳನ್ನೊಳಗೊಂಡ ರಂಗೋಲಿ ಸೇರಿದಂತೆ ಹಲವಾರು ಸಾಮಾಜಿಕ ಕಳಕಳಿಯುಳ್ಳ ರಂಗೋಲಿಯನ್ನು ವಕೀಲರು ಬಿಡಿಸಿ ಬಣ್ಣ ಹಾಕಿದರು. ಸ್ಪರ್ಧೆಯಲ್ಲಿ ಮಹಿಳಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸರಸ್ವತಿ, ದ್ವಿತೀಯ ಸ್ಥಾನ ಅರುಣಾ ಮತ್ತು ತೃತೀಯ ಸ್ಥಾನವನ್ನು ಸುಜಾತಾ ಅವರು ಪಡೆದರು. ವಕೀಲರಾದ ಎಂಎಲ್ಎ ನರಸಿಂಹಮೂರ್ತಿ ಕುಡಿದು ವಾಹನ ಚಲಾಯಿಸಬಾರದೆಂದು ರಂಗೋಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಸಿಬ್ಬಂದಿ ವಿಭಾಗದಲ್ಲೂ ಹಲವಾರು ಮಂದಿ ಬಹುಮಾನ ಪಡೆದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ನಂಜುಂಡಪ್ಪ, ವಕೀಲರ ಸಂಘದ ಉಪಾಧ್ಯಕ್ಷ ಜಿಎಸ್ ರಾಮಂಜಿ, ಕಾರ್ಯದರ್ಶಿ ಪ್ರಸನ್ನ, ಹಿರಿಯ ವಕೀಲರಾದ ಎಜಿ ಸುಧಾಕರ್, ದತ್ತಾತ್ರೇಯ, ನರಸಿಂಹರೆಡ್ಡಿ, ನರೇಂದ್ರ, ಕಿರಿಯ ವಕೀಲರಾದ ತಿರುಮಲೇಶ್, ಕರುಣಾಸಾಗರ್ ರೆಡ್ಡಿ, ಶ್ರೀನಿವಾಸ್, ಸುಜಾತಾ, ಅರುಣಾ, ಬಿಂದುಕುಮಾರಿ, ಮಮತಾ, ಪ್ರಭಾ ನಾಗರಾಜ್ ಮತ್ತಿತರರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.